ರಂಜಾನ್ ಮುಸ್ಲಿಂ ಬಾಂಧವರ ಒಂದು ಪವಿತ್ರ ಹಬ್ಬ ಕರಬಸವ ಬಿನ್ನಾಳ. ಹಿಂದೂಗಳ ಶ್ರಾವಣ ಮಾಸದಂತೆ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಒಂದು ಪವಿತ್ರ ಹಬ್ಬವಾಗಿದೆ ಅಂತ ಯಮನೂರ ಸ್ವಾಮಿ ಯುವಕ ಸಂಘದ ಅಧ್ಯಕ್ಷ ಕರಬಸಯ್ಯ ಬಿನ್ನಾಳ ಹೇಳಿದ್ದಾರೆ. ಅವರು ಪಟ್ಟಣದ ಜಾಮಿಯಾ ಮಸ್ಜಿದ್ನಲ್ಲಿ ಯಮನೂರು ಸ್ವಾಮಿ ಯುವಕ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಇಫ್ತಿಯಾರ್ ಕೂಟದ ನೇತೃತ್ವ ವಹಿಸಿ ಮಾತನಾಡಿ, ಈ ರಂಜಾನ್ ತಿಂಗಳಿನಲ್ಲಿ ಮುಸ್ಲಿಂ ಸಮಾಜದ ಚಿಕ್ಕ ಮಕ್ಕಳಿಂದ ಹಿರಿಯರ ತನಕ ರೋಜಾ ಉಪವಾಸ ವ್ರತದ ಆಚರಣೆಯನ್ನ ಕಟ್ಟುನಿಟ್ಟಿನಿಂದ ಆಚರಿಸುವುದರ ಮೂಲಕ ಅಲ್ಲಾಹನ ಕೃಪೆಗೆ ಪಾತ್ರರಾಗ್ತಾರೆ. ಇಂತಹ ವ್ರತ ಆಚರಣೆ ಮಾಡುವವರಿಗೆ ಒಂದು ದಿನ ಇಫ್ತಿಯಾರ್ ಕೂಟವನ್ನು ನಮ್ಮ ಸಂಘಟನೆಯಿಂದ ಆಯೋಜಿಸುವ ಮೂಲಕ ಅಲ್ಲಾಹನ ಕೃಪೆಗೆ ಪಾತ್ರರಾಗಿದ್ದೇವೆ ಎಂದಿದ್ದಾರೆ. ನಮ್ಮ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಎಲ್ಲ ಹಬ್ಬ ಹರಿದಿನವನ್ನ ಯಾವುದೇ ಭೇದವಿಲ್ಲದೆ ಸರ್ವರು ಒಡಗೂಡಿ ಆಚರಿಸಿ ಸಂಭ್ರಮಿಸುತ್ತೀವಿ. ಇಂತಹ ಪವಿತ್ರ ರಂಜಾನ್ ತಿಂಗಳ ಹಬ್ಬ ಸರ್ವರಿಗೂ ಒಳಿತನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ ಕೋರಿದ್ದಾರೆ. إذا جاء نصر الله والفتح ورأيت الناس يدخلون في ರಂಜಾನ್ ಹಬ್ಬದ ನಿಮಿತ್ತವಾಗಿ ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತು ಶ್ರೀ ಯಮನೂರ್ ಸಾಬ್ ಸ್ವಾಮಿಯ ಒಂದು ಸಂಘದ ಎಲ್ಲ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಶ್ರೀ ಇಟಗಿ ಭೀಮಾಂಬಿಕಾ ಸೇವಾ ಸಮಿತಿಯ ಎಲ್ಲ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಇಸ್ಲಾಂ ಕಮಿಟಿಯ ಎಲ್ಲ ಸರ್ವ ಸದಸ್ಯರೇ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇಂದು ಒಂದು ಪವಿತ್ರವಾಗಿರ್ತಕ್ಕಂಥ ರಂಜಾನ್ ದಿವಸ. ಈ ಒಂದು ಹಿಂದೂಗಳು ಯಾವ ರೀತಿಯಾಗಿ ಶ್ರಾವಣ ಮಾಸದಲ್ಲಿ ನಾವು ತಿಂಗಳ ಪರ್ಯಂತರವಾಗಿ ಶ್ರಾವಣ ಮಾಸವನ್ನು ಆಚರಣೆ ಮಾಡ್ತೀವಿಯೋ ಆ ರೀತಿಯಾಗಿ ನಾವು ಮುಸ್ಲಿಂ ಧರ್ಮದಲ್ಲಿ ಈ ರಂಜಾನ್ ಹಬ್ಬವನ್ನು ಒಂದು ಪವಿತ್ರ ಹಬ್ಬ ಅಂತ ಹೇಳಿ ನಾವೆಲ್ಲರೂ ತಿಳ್ಕೊಂಡಿರ್ತೀವಿ. ಈ ಒಂದು ಹಬ್ಬದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಬಾಯಿ ಅನ್ನುವಾಗೆ ಒಂದು ಸಹೋದರತೆಯಿಂದ ನಾವು ಬಾಳಬೇಕಾಗಿದೆ. ಇವತ್ತು ಜಗತ್ತಿನಲ್ಲಿ ಏನಿದ್ರೂ ಕೂಡ ನಮ್ಮ ಕುಗ್ನೂರು ಪಟ್ಟಣದಲ್ಲಿ ಹಿಂದೂಗಳು ಮುಸ್ಲಿಮರು ಸಹೋದರರಂತೆ ಮಾಡ್ತಾ ಇದ್ದಾರೆ. ಇದೊಂದು ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ದಿವಸ ನಮ್ಮನ್ನು ಇಲ್ಲಿ ಕರೆಸಿ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ನಮ್ಮ ಮುಸ್ಲಿಂ ಸಹೋದರರಿಗೆ ಬಾಂಧವರಿಗೆ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಶುಭಾಶಯ ತಿಳಿಸುತ್ತಾ ಎಲ್ಲರಿಗೂ ಈ ಸಂಜೆಯ ಒಂದು ಶುಭಾಶಯ ಹೇಳ್ತಾ ನಾನು ಎರಡು ಮಾತುಗಳಿಗೆ ಪೂರ್ಣ ಹಾಕುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ತ ಮುಸ್ಲಿಂ ಸಮಾಜದ ಹಿರಿಯರಿಗೂ ನಮಸ್ಕರಿಸಿ, ಇವತ್ತಿನ ದಿವಸ ಶ್ರೀ ಯಮನೂರ್ ಸ್ವಾಮಿ ಯುವಕ ಸಂಘದ ವತಿಯಿಂದ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದು, ಮೊದಲಿಗೆ ನನ್ನ ಯಮನೂರ್ ಸ್ವಾಮಿ ಯುವಕ ಸಂಘದ ಸರ್ವ ಸದಸ್ಯರಿಗೂ ನಾನು ಅಭಿನಂದಿಸ್ತೀನಿ. ಇವತ್ತಿನ ದಿನಮಾನಗಳಲ್ಲಿ ಸಂಘ ಸಂಸ್ಥೆಗಳಂದರೆ ಕ್ರೀಡಾ ಇಂಥ ಇದಕ್ಕೆ ಮಾತ್ರ ಸೀಮಿತ ಆಗಿರ್ತವೆ. ಅಂಥದ್ರಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ನಾವು ಭಾವೈಕ್ಯತೆಯಿಂದ ಒಂದು ಯಾವುದೋ ಸಂಘ ಇದ್ದರೆ ಅದು ಯಮನೂರ್ ಸ್ವಾಮಿ ಯುವಕ ಸಂಘ ಅಂತ ಹೇಳೋದು ಹೆಮ್ಮೆ ಆಗುತ್ತೆ. ಅದ್ರ ಜೊತೆಗೇ ನಮ್ಮ ಹಿರಿಯರಾದ ಡಾಕ್ಟರ್ ಅಪ್ಪಣ್ಣರಾಗಿರ್ಬೋದು, ಚೇತನ್ ಕಲಾರಾಗಿರ್ಬೋದು, ಬಸವರಾಜ್ ಬೆಳೆಯರಾಗಿರ್ಬೋದು, ಎಲ್ಲ ಸಂಘದ ಸರ್ವ ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ, ಇವತ್ತು ನಮ್ಮ ಇಫ್ತಾರ್ ಕೂಟವನ್ನು ಸಂಘಟನೆ ಮಾಡಿದ ಸಮಸ್ತ ಮುಸ್ಲಿಂ ಸಮಾಜದ ಹಿರಿಯರಿಗೂ ಕೂಡ ಈ ಮೂಲಕ ಅಭಿನಂದನೆ ಸಲ್ಲಿಸಿ, ಆ ಭಗವಂತ ಎಲ್ಲರಿಗೂ ಆಯುರ್ವೇದ ಶ್ರೀ ಸಮೃದ್ಧಿ ಕಾಪಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ರಶೀದ್ ಹಣಜಿಗಿರಿ, ರಫೀ ಸಾಬ್ ಹಿರೇಹಾಳ, ಕಾಸಿಂ ಸಾಬ್ ತಳಕಲ್, ದಾವಲ್ ಸಾಬ್ ಕುದರಿ, ದಸ್ತಗಿರಿ ಸಾಬ್ ಗದ್ವಾಲ್, ರಶೀದ್ ಮುಬಾರಕ್, ಯಮನೂರ ಸ್ವಾಮಿ ಯುವಕ ಸಂಘದ ಉಪಾಧ್ಯಕ್ಷ ಸೂರಪ್ಪ ಬಜೆಂತ್ರಿ, ಪ್ರಕಾಶ್ ಬಂಡಿ, ಬಸವ ಬೆಳ್ಳಿ, ಮಂಜು ಬಜೆಂತ್ರಿ, ಶರಣಪ್ಪ ಬೇಕರಿ, ರಹೀಂ ಮಾಟಮಾರಿ, ಅಂದಪ್ಪ ಬಜೆಂತ್ರಿ, ಮಂಜೀರ್ ಹುಸೇನ್ ಬೆದವಟ್ಟಿ, ಸಿದ್ದಣ್ಣ ಮ್ಯಾದರ, ಖಾಜಾ ಸಾಬ್ ಸಿದ್ನೇಕೊಪ್ಪ, ಅಸ್ಲಾಂ ಬೆಡಕಲ್, ಅಬ್ಬಾಸ್ ಅಲಿ ಬೆದವಟ್ಟಿ, ದಾವಲ್ ಸಾಬ್ ಬಿಸ್ನಳ್ಳಿ, ಚೇತನ ಕಲಾಲ್, ಫಕೀರಪ್ಪ ಬಜೆಂತ್ರಿ ಸೇರಿ ಸಂಘಟನೆಯ ಯುವಕರು, ಮಿತ್ರರು, ಮುಸ್ಲಿಂ ಸಮುದಾಯದ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಪಂಚಯ್ಯ ಹಿರೇಮಠಿ, ಕೊಪ್ಪಳ, ರಾಷ್ಟ್ರಕ್ರಾಂತಿ ನ್ಯೂಸ್.